ನಮ್ಮ ಜೊತೆ ಇದ್ದಾರೆ ಪ್ರಭಾ ಮಲ್ಲಿಕಾರ್ಜುನ್ ಅವರು. ಥ್ಯಾಂಕ್ ಯು ಸೊ ಮಚ್ ಫಾರ್ ಟಾಕಿಂಗ್ ಟು ಇಂಡಿಯಾ ಕರ್ನಾಟಕ ತಕ್ ಮ್ಯಾಮ್. ಮ್ಯಾಮ್, ನಿಮಗೆ ಒಳ್ಳೆ ಲೀಡಲ್ಲಿ ಗೆದ್ದಿದ್ದೀರಾ ದಾವಣಗೆರೆಯಲ್ಲಿ. ಎಷ್ಟು ವರ್ಷ BJP ಯಲ್ಲಿತ್ತು, ಆ ಫೋಟೋನ ಬ್ರೀಚ್ ಮಾಡ್ತೀರಾ, ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ಮ್ಯಾಮ್? ತುಂಬ ಸಂತೋಷ ಆಗ್ತಾ ಇದೆ. ಯಾವ ರೀತಿ ಇಡೀ ಇಂಡಿಯಾದಲ್ಲಿ ಜನರು ಪ್ರಜಾಪ್ರಭುತ್ವಕ್ಕೆ, ಇಂಡಿಯಾ ಒಕ್ಕೂಟಕ್ಕೆ ಒಂದು ಕ್ಲಿಯರ್ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಅದೇ ರೀತಿ ದಾವಣಗೆರೆಯಲ್ಲೂ ಕೂಡ 25 ವರ್ಷದಿಂದ ಇರುವಂತಹ BJP ಸರ್ಕಾರ ಬೇಡ, ನಮಗೆ ಅಭಿವೃದ್ಧಿ ಬೇಕು ಅನ್ನೋ ಒಂದು ಸಂದೇಶವನ್ನು ದಾವಣಗೆರೆಯಲ್ಲೂ ಕೂಡ ಕೊಟ್ಟಿದ್ದಾರೆ ಅನಿಸುತ್ತೆ. ಮ್ಯಾಮ್, ನಿಮ್ಮ ಅಜೆಂಡಾ ಏನಾಗಿದೆ ಮ್ಯಾಮ್? ದಾವಣಗೆರೆಯಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ ಆಗಬೇಕಾಗಿದೆ. ಇದುವರೆಗೂ ಯಾವುದೇ ರೀತಿಯಾದ ಒಂದು ಡೆವಲಪ್ಮೆಂಟ್ ಆಗಿಲ್ಲ. ಆ್ಯಂಟಿ ಇನ್ಕಂಬೆನ್ಸಿ ಜಾಸ್ತಿ ಇತ್ತು ಸಿದ್ದೇಶ್ವರ ಅವ್ರ ಮೇಲೆ, ಅದಕ್ಕೋಸ್ಕರ ನಿಮಗೆ ವೋಟ್ ಹಾಕಿದ್ದಾರೆ ಮೇಡಮ್. ನಿಮ್ಮ ಪರಿವಾರ ಕೂಡ ಅಲ್ಲೇ ಇದೆ. ಯಾವ ರೀತಿಯಾದ ಒಂದು ಡೆವಲಪ್ಮೆಂಟ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ? ನಿಮ್ಮ ಅಜೆಂಡಾ ಏನಿದೆ ಮೇಡಮ್? ಈಗ ದಾವಣಗೆರೆ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಕ್ ಬರಲ್ಲ. ದಾವಣಗೆರೆ ಅಭಿವೃದ್ಧಿ ಆಗಿದೆ. ಕೆಲವು ಕಡೆ ಅಲ್ಲ, ಜಗಳೂರು, ಹರಪನಹಳ್ಳಿ ಇದು ಹಿಂದುಳಿದ ಪ್ರದೇಶ, ಇಲ್ಲಿ ಅಭಿವೃದ್ಧಿ ಆಗಬೇಕಾಗಿದೆ. ಜೊತೆಗೆ ಹರಿಹರ, ಮಾಯಕೊಂಡ ಅಲ್ಲಿ ರೋಡಿನ ಸಮಸ್ಯೆಗಳಿದೆ, ಆಮೇಲೆ ನೀರಾವರಿ ಸಮಸ್ಯೆಗಳಿದೆ, ಉದ್ಯೋಗದ ಸಮಸ್ಯೆ ಕೂಡ ಇದೆ. ಅದನ್ನು ನಾವು ಬರುವಂಥ ದಿನದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಿಮ್ಮ ಅಜೆಂಡಾ ಏನಿರುತ್ತೆ ಪಾರ್ಲಿಮೆಂಟ್ರಿ ಎಂಟ್ರಿ ಮಾಡುವಾಗ ಮ್ಯಾಮ್? ಏನು ಮನಸ್ಸಲ್ಲಿ ಇಟ್ಕೊಂಡು ಹೋಗ್ತೀರಾ? ಕರ್ನಾಟಕ ಫುಲ್ ರಾಜ್ಯ ಹಾಗೂ ದಾವಣಗೆರೆ ಬಗ್ಗೆ ಏನು ಅಜೆಂಡಾ ಇರುತ್ತೆ ಪಾರ್ಲಿಮೆಂಟ್ರಲ್ಲಿ ನೀವು ಅಡ್ರೆಸ್ ಮಾಡ್ತೀರಾ? ನಮ್ಮ ದಾವಣಗೆರೆ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ತರುವ ಒಂದು ಅಜೆಂಡಾ ಇದೆ. ಅಭಿವೃದ್ಧಿ ಆಗಬೇಕಾಗಿದೆ. ರಾಜ್ಯ ಸರ್ಕಾರದ ಜೊತೆಗೆ ಕೇಂದ್ರ ಸರ್ಕಾರದಿಂದ ಕೂಡ ಹೆಚ್ಚಿನ ಅನುದಾನ ತೊಗೊಂಬಂದು ಅಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ. ಜೊತೆಗೆ ಕರ್ನಾಟಕದಲ್ಲಿರುವಂತಹ ಇಶ್ಯೂಸಿಗೆ ಆ್ಯಸ್ ಪಾರ್ಲಿಮೆಂಟೇರಿಯನ್ಸ್ ನಮ್ಮ ಗಡಿ ಸಮಸ್ಯೆ ಇರ್ಬೋದು, ಅಥವಾ ನೀರು ಹಂಚಿಕೆಯ ಸಮಸ್ಯೆ ಇರ್ಬೋದು, ಅಥವಾ ಏನೇ ವಿವಾದಗಳು, ನಮ್ಮ ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿಗೆ ತಕ್ಕ ಹಾಗೆ ನಾವು ಸಂಸದರಾಗಿ ವಿ ವಿಲ್ ಸ್ಟ್ಯಾಂಡ್ ಫಾರ್ ದ ಪಾರ್ಟಿ. ಫೈನಲ್ ಕ್ವಶನ್ ಮ್ಯಾಮ್, ರಾಹುಲ್ ಗಾಂಧಿ ನಿಮ್ಮನ್ನ ಭೇಟಿ ಮಾಡಿದ್ರು, ಏನು ಸಂದೇಶ ರವಾನೆ ಮಾಡಿದ್ರು, ಏನು ಹೇಳಿದ್ರು ನಿಮಗೆ? ರಾಹುಲ್ ಗಾಂಧೀಜಿಯವರು ಎಲ್ರಿಗೂ ಕೂಡ ಒಂದು ಆತ್ಮವಿಶ್ವಾಸವನ್ನು ಕೊಟ್ಟಿದ್ದಾರೆ. ಇದು ನಮ್ಮ ಗೆಲುವು ಅಂತ ಹೇಳಿದ್ದಾರೆ. NDA ವಿರುದ್ಧ, BJP ವಿರುದ್ಧ ನಮ್ಮ ಇಂಡಿಯಾ ಒಕ್ಕೂಟದ ಗೆಲುವು ಅಂತ ಒಂದು ಸಂದೇಶ ಕೊಟ್ಟಿದ್ದಾರೆ. ಇದೇ ರೀತಿ ನಾವು ಕೆಳಮಟ್ಟದಲ್ಲೂ ಕೂಡ ಎಲ್ಲ ನಮ್ಮ ಕಾರ್ಯಕರ್ತರನ್ನು ಕೂಡ ಹುರಿದುಂಬಿಸಿ ವಿ ಶುಡ್ ಕಂಟಿನ್ಯೂ ವಿತ್ ದ ಸೇಮ್ ಎಫರ್ಟ್ಸ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.